126 ಕೊಲೆ ಆಗಿದಾವೆ ಅಂತಂದ್ರೆ ತಿಂಗಳಿಗೆ ಎಷ್ಟು ಬಿತ್ತು ನೀವು ಲೆಕ್ಕ ಹಾಕಿರಿ. ಇದರಿಂದಾಗಿ ಸಹಜ ಇದು ತಪ್ಪ, ಇದು ಆಗಬಾರ್ದು. ಇದು ಆಗಬಾರ್ದಾಗಿತ್ತಪ್ಪ ಅಂದ್ರೆ ಮತ್ತು ಹೇಳೋದಂದ್ರೆ ಶಿಕ್ಷಣ ಎಲ್ಲರಿಗೂ ಸಿಗುವಂಥದ್ದಾಗ್ರಿ, ಜೊತೆಗೆ ಉದ್ಯೋಗ ಸೃಷ್ಟಿಯಾಗ್ರಿ. ಒಂದು ಸಾಮಾಜಿಕ ಕಾರಣ, ಇನ್ನೊಂದು ಆರ್ಥಿಕ ಕಾರಣ. ಯಾಕಂದ್ರೆ ಮನುಷ್ಯನ ಸಣ್ಣ ಮಾಡೋದು ಏನಪ್ಪ ಅಂದ್ರೆ ಇವೆರಡು ವಿಷಯಗಳು. ಮತ್ತು ಅದ್ರ ಜೊತೆಗೆ ಜಾತಿಯಿಂದ ಹೊರಬರುವಂಥ ಒಂದು ಸಾಹಸ ಅಥವಾ ಶಕ್ತಿ ಏನಿದೆ ಶಿಕ್ಷಣಕ್ಕದ, ಅದು ನಿಜವಾದ ಶಿಕ್ಷಣ ಆಗಬೇಕು. ಮೊದಲು ಅಕ್ಷರಜ್ಞಾನ ಸರಿಯಾಗಲಿ, ಜೊತೆಗೆ ನಾವು ಓದುವಂಥ ವಿಷಯಗಳು, ನೋಡುವಂಥ ವಿಷಯಗಳು ಅವರಲ್ಲೇ ಸಂಗ್ರಹ ಆಗ್ತಾ ಹೋಗಲಿ. ಹೈಯರ್ ಎಜುಕೇಷನ್ ತನಕ ಆಯ್ತು ಅಂದರೆ ಸಹಜವಾಗಿ ಸ್ವಲ್ಪ ತಿಳುವಳಿಕೆ ಬರ್ತದೆ. ತಪ್ಪಪ್ಪ ಇದು ಒಪ್ಪಪ್ಪ ಅನ್ನುವಂಥದ್ದು ಅದು ಆದರೆ ಇನ್ನೂ ಉತ್ತಮ. ಆದರೆ ಅದು ಎಂದು ಆಗ್ತದೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಒಂದು ಕಳೆದ 6 ತಿಂಗಳ ಘಟನೆಗಳಿಂದಾಗಿ ಸಹಜವಾಗಿ ಯಾರಿಗಾದರೂ ಇದು ನಿಲ್ಲಬೇಕಪ್ಪ ಅಂತ ಅನ್ನಿಸ್ತದೆ. ಬಟ್ ಮತ್ತು ಒಂದೇನಪ್ಪ ಅಂದರೆ ಈ 526 ಕೊಲೆಗಳಾಗ್ಯಾವ. ಅದರೊಳಗೆ ದೋಷಾರೋಪ ಪಟ್ಟಿ 181 ಮಂದಿ ಮೇಲೆ ಹಾಕಿದ್ದಾರೆ. ಅದ್ರಾಗ ಶಿಕ್ಷೆ ಆಗಿದ್ದು ಕೇವಲ 2 ಇಲ್ಲಿವರೆಗೆ. ಉಳಿದವ್ರಿಗೆ ಶಿಕ್ಷೆ ಆಗಿದೆ, ಏನಕ್ಕೆ ಹಂತಲ್ಲಿ ಏನೋ ಅದಾವಂತ ಇರಲಿ. ಒಟ್ಟಿನಲ್ಲೇ ಈ ಒಂದು ಏನಪ್ಪ ಅಮಾನವೀಯ ಒಂದು ಏನಪ್ಪ ಅಂತಂದ್ರೆ ದಾಳಿಗಳು ನಿಲ್ಲಲಿ. ಇಲ್ಲಿ ಆದಷ್ಟು ಎಲ್ಲ ಜಾತಿ ಧರ್ಮದವ್ರು ಒಂದು ಪನ ಅಂತ ಹೋಗುವಂಥ ಜನಗಳು ಯಾವ ಬರ್ತಾವೆ ಅನ್ನೋದು ಎದುರು ನೋಡ್ತಾ ನಮ್ಮ ಮನುಷ್ಯನ ಕೆಲವೊಂದು ಮಾತ್ರ ವರದಿ ಹಂಚ್ಕೋಬೇಕು ಅನ್ನಿಸ್ತು, ಹಂಚಿದ್ದೀನಿ. ನಿಮಗೇನು ಅನ್ನಿಸ್ತದೆ? ನಿಮಗೆ ಲೈಕ್ ಆಗಿರ್ಬೋದು, ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮರು ಸತ್ಯದ ಕೈಗಳಲ್ಲಿ ವಂದನೆಗಳು.